ಲಂಗ್ಸ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣ ನಿನ್ನೆ ಇಹಲೋಕ ತ್ಯಜಿಸಿದ್ರು. ಇವಾಗ ಅಷ್ಟೇ ಬನಶಂಕರಿಯ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. ಇದಕ್ಕಿಂತ ಮುಂಚೆ ಸಾಕಷ್ಟು ಜನ ಸಿನಿಮಾ ನಟ ನಟಿಯರು ಕೂಡ ಬಂದು ಅಶ್ರು ತರ್ಪಣವನ್ನು ನೀಡಿದರು. ಹಾಗೆ ಅಪರ್ಣ ಅವರ ಬಹುಕಾಲದ ಗೆಳತಿಯೊಬ್ಬರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನಟಿ ನಿರೂಪಕಿ ಅಪರ್ಣ ಅವರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಜರ್ನಿ ಮಾಡಿರ್ತಕ್ಕಂಥವ್ರು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ತುಂಬ ಆತ್ಮೀಯ ಒಡನಾಟ ಹೊಂದಿರತಕ್ಕಂಥವ್ರು ವತ್ಸಲಾ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಅವರು ಎಲ್ಲೇ ಹೋದರೂ ಕೂಡ ನಿಮ್ಮ ಒಂದು ತಂಡ ಆಗಿತ್ತು, ಸೊ ಒಂದು ತಂಡದ ಭಾಗ ಆಗಿದ್ರಿ. ಸೊ ಯಾವಾಗಿಂದ ಅವರ ಜೊತೆಗಿನ ಒಡನಾಟ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಶುರು ಆಯಿತು? ಅವರ ಆರಂಭದ ಜರ್ನಿ ನಿಮ್ಮ ಜೊತೆಗೆ ಹೇಳುವಂಥದ್ದು. ನಂದಾಗಲಿ ಅಪರ್ಣದಾಗಲಿ ನಮ್ಮ ಆರಂಭದ ಜರ್ನಿ ಅಂದರೆ ದೂರದರ್ಶನ. ನಾವೆಲ್ಲ ದೂರದರ್ಶನ್ ಟ್ರೈನ್ಡ್ ನಿರೂಪಕರುಗಳು. ಯಾಕಂದರೆ ಒಂದು ನಿರೂಪಣೆ ಅನ್ನೋದಕ್ಕೆ ಒಂದು ಭಾಷ್ಯವನ್ನು ಬರೆದಿದ್ದೇ ನಮ್ಮ ಚಂದನ ದೂರದರ್ಶನ. ಸೊ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಆ ಟೈಮಲ್ಲಿ ಮಾಡ್ತಿದ್ವಿ. ಅಂದರೆ ನಿರೂಪಣೆ ಇಷ್ಟು ಇರ್ತಿರ್ಲಿಲ್ಲ ಅವತ್ತಿನ ಸಂದರ್ಭದಲ್ಲಿ. ನಿರೂಪಣೆ ಅಂತ ಹೇಳಿದ್ರೆ ದೂರದರ್ಶನದಲ್ಲಿ ನ್ಯೂಸ್ ರೀಡಿಂಗ್ ಮಾಡೋರು ನಿರೂಪಣೆ ಅಂತ ಹೋಗೋರು. ಅದು ಸರ್ಕಾರಿ ಕಾರ್ಯಕ್ರಮಗಳಿಗಷ್ಟೇ. ಆದರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಒಂದು ನಿರೂಪಣೆಗೆ ಅಂತ ಒಂದು ದೊಡ್ಡ ಒಂದು ಭಾಷ್ಯ ಬರೆದವರೇನೇನೆ ಅಪರ್ಣ ಮೇಡಮ್. ಖಂಡಿತ ಯಾರು ಕೂಡ ಅದನ್ನ ಮರೆಯೋಕ್ಕೆ ಸಾಧ್ಯ ಅಲ್ಲ, ಅವರ ಜರ್ನಿನಾಗಿರ್ಬೋದು, ಅವರ ಕಾರ್ಯಕ್ರಮಗಳ ರೀತಿನಾಗಿರ್ಬೋದು. ಸೊ ನೀವು ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಎಲ್ಲೆಲ್ಲೆಲ್ಲ ಹೋಗಿರುವಂಥದ್ದು, ಅವ್ರ ಜೊತೆಗೆ ಹೋಗಿರೋಂಥ ಸಂದರ್ಭಗಳು ನೆನಪಾಗುತ್ತೆ, ಅಪರೂಪದ ಘಟನೆಗಳು ಹೆಂಗೆ ನೆನಪಾಗುತ್ತೆ ಅಂತ? ಮುಖ್ಯವಾಗಿ ಅಂತಂದರೆ ಸುಮಾರು 10 ವರ್ಷಗಳ ನಿರಂತರ ಹಂಪಿ ಉತ್ಸವ ಮಾಡಿದ್ದೊಂದು, ಆಮೇಲೆ ರಾಜ್ಯೋತ್ಸವದ ಕಾರ್ಯಕ್ರಮ. ಅದಲ್ಲದೆ ಕೆಲವೊಂದು ಪೊಲಿಟಿಕಲ್ ಪ್ರೋಗ್ರಾಮ್ಗಳನ್ನು ನಿರೂಪಣೆ ಮಾಡೋಕ್ಕೆ ಹೋಗ್ತಿದ್ವಿ. ಅಂದರೆ ಆ ಪೊಲಿಟಿಕಲ್ ಪ್ರೋಗ್ರಾಮ್ಗಳಂದರೆ ಅದು ತುಂಬ ಚೆನ್ನಾಗಿರೋದು, ಇವತ್ತಿನ ರೀತಿ ಅಲ್ವೇ ಅಲ್ಲ. ಒಂದು ಹಂತಕ್ಕೆ ನಾನು ಅಪರ್ಣ ನಾನಂತೂ ಡಿಸೈಡ್ ಮಾಡಿದೆ ಇನ್ನು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡೋದು ಬೇಡ ಅಂತ. ಯಾಕೆಂದರೆ ನಿರೂಪಣೆ ಅಂತಂದರೆ ಅದಕ್ಕೆ ಆದಂತಹ ಒಂದು ಘನತೆ ಇದೆ, ಅದಕ್ಕೊಂದು ಇದಿದೆ. ನಮ್ಗೆ ಯಾವ ಸ್ಕ್ರಿಪ್ಟ್ ಕೊಡ್ತಿರ್ಲಿಲ್ಲ, ಯಾರು ಪ್ರಾಂಪ್ಟ್ ಮಾಡ್ತಿರ್ಲಿಲ್ಲ. ನಾವೆಲ್ಲ ದೂರದರ್ಶನ ಪ್ರಾಡಕ್ಟು. ಮುಖ್ಯವಾಗಿ ಅವಳ ಜೊತೆ ಇದ್ದಿದ್ದು ಅಂದರೆ ನಂದು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ, ನಾವು ಇದರಲ್ಲಿ ಬೆಳಗಾವಿಯಲ್ಲಿ ನಡೆದಾಗ ಅಲ್ಲಿ ಅಂದರೆ ನನಗೂ ಅಪರ್ಣಂಗೂ ನಮಗೇನು ಇಷ್ಟ ಆಗ್ತಿತ್ತು ಅಂದರೆ ಅಲ್ಲೆಲ್ಲ ಹೋದರೆ ಸಂಜೆ ಮಧ್ಯರಾತ್ರಿವರೆಗೂ ನಮ್ಗೆ ಆ್ಯಂಕರಿಂಗೇ ಇರ್ತಿತ್ತು. ಸ್ಟೇಜ್ ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ಆರ್ಗನೈಸರ್ಸ್ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಯೋಜನೆ ಮಾಡಿರ್ತಾರೆ, ಆದರೆ ಅದನ್ನು ತೂಗಿಸ್ಕೊಂಡು ಹೋಗೋದೇ ನಿರೂಪಕರುಗಳು ಅಂತ. ಸೊ ಹಾಗಾಗಿ ಅಪರ್ಣನ ಶಂಕರ್ ಪ್ರಕಾಶು ನನ್ನ ತುಂಬ ನಂಬೋರು. ನಾವುಗಳು ತುಂಬ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದ್ದೀವಿ. ತುಂಬ ಮುಖ್ಯವಾದದ್ದು ಅಂದರೆ ಹಂಪಿ ಉತ್ಸವದ್ದು ಅಂತ ಹೇಳಿದ ತಕ್ಷಣ YKM ಸರ್ ನಮ್ಮ ಜೊತೆಲಿರೋರು, ಕಪ್ಪಣ್ಣ ಇರೋರು, ನಾನು, ಅಪರ್ಣ, ಕೆಲವೊಂದು ಸಲ ರಮ್ಯಾ ವಸಿಷ್ಠ, ಇಲ್ಲಾಂದರೆ ಹರೀಶು. ಇದು 4 ಜನ ನಾವು ಗ್ಯಾರಂಟಿ ಇರ್ತಿದ್ವಿ. ಏನಂದರೆ ಸಹಜವಾಗಿ ಅವರು ಇದ್ದಂಥ ರೀತಿಯೇ ಬೇರೆ. ನಿರೂಪಕಿಯಾಗಿ ಮಾತ್ರ ಅಲ್ಲ, ನಟಿಯಾಗಿ ಕಿರುತೆರೆಯಲ್ಲಿ ಛಾಪ್ ಮೂಡಿಸಿದಂಥದ್ದು. ಅಪರೂಪದ ಒಂದು ಘಟನೆ ನಿಮಗೆ ನೆನಪಾಗುವಂಥದ್ದಾದ್ರೆ? ಅಪರೂಪದ ಘಟನೆ ಅಂತ ಹೇಳಿದ್ರೆ ಮಜಾ ಟಾಕೀಸಲ್ಲಿ ಅಂದರೆ ಅವಳು ಕಾಮಿಡಿ ಮಾಡ್ತಾಳೆ ಅನ್ನೋದು ನಾವೆಲ್ಲ ಇಮಿಟೇಟ್ ಮಾಡ್ತಿದ್ವಿ. ಎಲ್ಲರನ್ನೂ ಅವಳು ಅನುಕರಣೆ ಮಾಡೋಳು, ಆ್ಯಕ್ಟ್ರಸ್ಗಳನ್ನೆಲ್ಲನೂ ಇಮಿಟೇಟ್ ಮಾಡ್ತಿದ್ವಿ ನಾವುಗಳ ಜೊತೆ ಇರ್ತಿರ್ಬೇಕಾದ್ರೆ. ಸೊ ಮಜಾ ಟಾಕೀಸ್ದು ತುಂಬ ಒಳ್ಳೆಯ ಅನುಭವ. ಯಾಕೆಂದರೆ